ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಮಾಡುವಂಥ ಡಿಸೈನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ನೋಡಿ, ಆಲ್ರೆಡಿ ನಾನು ಈ ರೀತಿ ಶೇಪಲ್ಲಿ ಬ್ಲೌಸ್ನ ಕಟಿಂಗ್ ಮಾಡಿಕೊಂಡು ಅದನ್ನು ಸ್ಟಿಚ್ ಮಾಡಿ ಲೈನಿಂಗ್ನ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಯಾವ ರೀತಿ ಅದಕ್ಕೆ ಸಿಂಪಲ್ಲಾಗಿ ಡಿಸೈನ್ ಹಾಕ್ಬೋದು ಅನ್ನೋದನ್ನು ತೋರಿಸ್ತೀನಿ. ತುಂಬ ಸಿಂಪಲ್ಲಾಗಿ ಬೇಗ ಕೂಡ ಟೈಮ್ ಕೂಡ ಸೇವ್ ಆಗುತ್ತೆ, ಹಾಗೆಯೇ ನಿಮಗೆ ತುಂಬಾ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ನಿಮಗೆ ತೋರಿಸ್ತೀನಿ ಯಾವ ರೀತಿ ಅದನ್ನು ಸ್ಟಿಚ್ ಮಾಡಬೇಕು ಅಂತ. ನಿಮಗೆ ದೊಡ್ಡ ಲೇಸ್ ಬೇಕು ಅಂತಂದರೆ ನೀವು ದೊಡ್ಡ ಲೇಸ್ ಕೂಡ ಹಾಕೋಬೋದು. ಇದು ನಾನು ತುಂಬ ಚಿಕ್ಕದಾಗಿರೋ ಲೇಸ್ನ ತೊಗೊಂಡಿದ್ದೀನಿ, ಯಾಕಂದರೆ ಅವರು ತುಂಬ ಗ್ರ್ಯಾಂಡಾಗಿರೋ ಲೇಸ್ ಬೇಡ ಅಂದರು. ಹಾಗಾಗಿ ತುಂಬಾ ಚಿಕ್ಕದಾಗಿರೋ ಅಂಥದ್ದನ್ನ ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂತಂದರೆ ನೀವು ಸ್ವಲ್ಪ ದೊಡ್ಡದಾಗಿರೋ ಲೇಸ್ನೂ ಕೂಡ ಅಟ್ಯಾಚ್ ಮಾಡ್ಕೋಬೋದು. ಇವಾಗ ನೋಡಿ, ನಾವು ಯಾವ ರೀತಿ ನೀಟಾಗಿ ಹೊಲ್ಕೊಂಡಿದ್ವಿ ಅಲ್ವಾ, ಅದ್ರ ಮೇಲ್ಗಡೆ ಎರ್ಜ್ಗೆ ಇಟ್ಟು ಸ್ಟಿಚ್ನ ಹಾಕೋಬೇಕಾಗತ್ತೆ. ಇದು ಸಿಂಪಲ್ ಆಗಿರೋ ಲೇಸ್ ಆಗಿರೋದ್ರಿಂದ ನಾನು ಒಂದೇ ಹೊಲಿಗೆನ ಹಾಕ್ತಾಯಿದ್ದೀನಿ. ನಿಮಗೆ ಸ್ವಲ್ಪ ದೊಡ್ಡದಿದೆ ಲೇಸ್ ಅಂತಂದರೆ ನೀವು ಅದಕ್ಕೆ 2 ಹೊಲಿಗೆನ ಹಾಕೋಬೋದು. ಇದು ಸಣ್ಣ ಇರೋದ್ರಿಂದ ನಾನು ಸಾಕಂತ 1 ಹೊಲಿಗೆನ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಇದನ್ನು ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ನಾವು ಎಲ್ಲಿ ಡಿಸೈನ್ ಯಾವ ರೀತಿ ಶೇಪಲ್ಲಿ ನಾವು ಡಿಸೈನ್ ಸ್ಟಿಚ್ ಮಾಡಿರ್ತೀವಿ ಅದೇ ಶೇಪಲ್ಲಿ ನೀವು ಲೇಸ್ನು ಕೂಡ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಟೈಮ್ ಇಲ್ಲ ಬ್ಲೌಸ್ ಡಿಸೈನ್ ಮಾಡೋಕ್ಕೆ, ಹಾಗೆಯೇ ಪ್ಯಾಚ್ ವರ್ಕ್ ಡಿಸೈನ್ ಮಾಡೋದಕ್ಕೂ ಕೂಡ ಟೈಮ್ ಇಲ್ಲ ಅಂತಂದರೆ ನೀವು ಈ ಮೆಥಡ್ನ ಫಾಲೋ ಮಾಡ್ಬೋದು. ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಬೋದು, ಹಾಗೆಯೇ ತುಂಬಾ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ನಾನು ಪೂರ್ತಿ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಅದು ಗ್ರ್ಯಾಂಡಾಗಿ ಬಂದಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇವಾಗ ನೋಡಿ, ಒಂದು ಲೈನ್ ನಾವು ಲೇಸ್ ಹಾಕಾಯಿತು. ಇದು ಸ್ವಲ್ಪ ಏಜ್ ಆಗಿರೋರು ಬ್ಲೌಸ್ ಆಗಿರೋದ್ರಿಂದ ನಾನು ಸ್ವಲ್ಪ ಹತ್ತಿರಕ್ಕೇ ಇನ್ನೊಂದು ಎಳೆನ ಹಾಕೋತಾ ಇದ್ದೀನಿ. ಇಲ್ಲಾಂದರೆ ನೀವು ದೊಡ್ಡ ಲೇಸ್ ತಗೊಂಡು ನೀವು ಕೂಡ ಅದೇ ರೀತಿ ಹಾಕೋಬೋದು. ನಿಮಗೆ ನೆಕ್ ಶೇಪ್ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು. ಇವರು ಈ ರೀತಿ ಶೇಪ್ನ ನನಗೆ ಹೇಳಿದರು, ಹಾಗಾಗಿ ನಾನು ಇದೇ ರೀತಿ ಶೇಪ್ನ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ರೀತಿ ಲೇಸ್ ಹಾಕೋದು ಕರೆಕ್ಟಾಗಿ ಬರಲಿಲ್ಲ ಬಿಗಿನರ್ಸ್ ಅಂದರೆ ನೀವು 1 ಇಂಚ್ಗೆ ನೀವು ಒಂದೊಂದು ಮಾರ್ಕ್ನ ಮಾಡಿಕೊಂಡು ಅದಕ್ಕೆ ಲೈನ್ ಹಾಕ್ಕೊಂಡು ಅದರ ಮೇಲ್ಗಡೆ ಕೂಡ ಲೇಸ್ ಹಾಕ್ಬೋದು. ನಾನು ಆಲ್ರೆಡಿ ಹಾಕಿ ಅಭ್ಯಾಸ ಆಗಿರೋದ್ರಿಂದ ನಾನು ಯಾವುದೇ ರೀತಿ ಮಾರ್ಕ್ನ ಮಾಡ್ಕೊಂಡಿಲ್ಲ. ನಿಮಗೆ ಗೊತ್ತಾಗಲ್ಲ, ನೀವು ಬಿಗಿನರ್ಸ್ ಆಗಿದ್ದೀರಾ ಅಂದರೆ ನೀವು ಮಾರ್ಕ್ ಮಾಡಿಕೊಂಡು ಅದೇ ನೇರಕ್ಕೆ ನೀವು ಲೇಸ್ನ ಅಟ್ಯಾಚ್ ಮಾಡ್ಕೋಬೋದು. 1 ಇಂಚ್ಗೆ ಪೂರ್ತಿ ನೀವು 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ಅದೇ ಇಂಚ್ಗೆ ನೀವು ಲೇಸ್ನ ಅಟ್ಯಾಚ್ ಮಾಡ್ಕೋಬೋದು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ವಿಡಿಯೋ ಕೊನೆಯಲ್ಲಿ ನನಗೆ ಲೈಕ್ ಮಾಡಿ. ಇವಾಗ ನೋಡಿ, ಇದನ್ನು ಕೂಡ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡಾಯಿತು. ಇವಾಗ ಸ್ಟಿಚ್ ಮಾಡ್ಕೊಂಡಾದಮೇಲೆ ಇವಾಗ ಅಲ್ಲಿಗೆ ನೀವು ಬೀಡ್ಸ್ ಅನ್ನೋದನ್ನು ಹಾಕ್ಕೋಬೇಕು. ಇವಾಗ ನೋಡಿ, ಇಷ್ಟೇ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಆದರೆ ಬೀಡ್ಸ್ ಹಾಕಿದ್ರೆ ಅದಕ್ಕೆ ಲುಕ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ. ನಾವು ಈ ರೀತಿ ಸಣ್ಣದು ಮಣಿ ಬರುತ್ತೆ ಅಲ್ವ, ಅದನ್ನಾದರೂ ಹಾಕೋಬೋದು. ಇಲ್ಲಾಂದರೆ ನಿಮಗೆ ಡಿಸೈನ್ ಮಣಿ ಕೂಡ ಬರುತ್ತೆ, ನೀವು ಅದನ್ನಾದರೂ ಹಾಕೋಬೋದು. ನಿಮಗೆ ಯಾವ ರೀತಿ ನಿಮ್ಮ ಬ್ಲೌಸ್ಗೆ ಕರೆಕ್ಟಾಗಿ ಮ್ಯಾಚಿಂಗ್ ಆಗುತ್ತೆ ಅಂತ ಅನಿಸುತ್ತೆ ಆ ಬೀಡ್ಸ್ನ ನೀವು ಹಾಕೋಬೋದು. ಅದನ್ನು ಹಾಕೂ ಕೂಡ ತೋರಿಸ್ತೀನಿ ಅದು ಯಾವ ರೀತಿ ಬಂದಿದೆ ಅಂತ. ಇವಾಗ ಫ್ರಂಟಲ್ಲೂ ಕೂಡ ಅಷ್ಟೇ, ನಾನು 1 ಎಳೆ ಲೇಸ್ನ ಹಾಕೋತಾ ಇದ್ದೀನಿ, 2 ಎಳೆ ಹಾಕ್ತಾಯಿಲ್ಲ, 1 ಎಳೆ ಮಾತ್ರ ಹಾಕ್ತಾಯಿದ್ದೀನಿ. ಫ್ರಂಟಲ್ಲಿ ಯಾವುದೇ ರೀತಿ ಡಿಸೈನ್ ಮಾಡಿದ್ರೆ ಅಷ್ಟೊಂದು ಲುಕ್ ಕಾಣಿಸೋದಿಲ್ಲ, ಹಾಗಾಗಿ ಇದಕ್ಕೆ ನಾನು ಲೇಸ್ ಮಾತ್ರ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಇವಾಗ ಇದು ಕಾಜಾಪಟ್ಟಿ ಕಡೆ ಆಗಿರೋದ್ರಿಂದ ನೀವು ಸ್ಟಿಚಿಂಗ್ ಮಾಡೋಕ್ಕಿಂತ ಮುಂಚೆನೇ ನೀವು ಲೇಸ್ನ ಒಳಗಡೆ ಸೇರಿಸ್ಬಿಡಿ. ಆವಾಗ ನಿಮಗೆ ಮಡಚಿ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೋಡಿ, ಈ ರೀತಿ ಒಳಗಡೆ ಫೋಲ್ಡ್ ಮಾಡಿಕೊಂಡು ಅದಾದಮೇಲೆ ನೀವು ಕಾಜಾಪಟ್ಟಿನ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಇವಾಗ ಫ್ರಂಟಲ್ಲಿ ಕೂಡ ರೆಡಿ ಆಯಿತು. ಇವಾಗ ಅದಕ್ಕೆ ಬೀಡ್ಸ್ ಹಾಕಿ ನಾನು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನೋಡಿ, ಇವಾಗ ಬೀಡ್ಸ್ ಹಾಕಿ ಫುಲ್ ಬ್ಲೌಸ್ ರೆಡಿಯಾಗಿದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ನೀಟಾಗಿ ಕಾಣಿಸುತ್ತೆ. ಹಾಗೆಯೇ
ಯೂನಿಕಾಗಿ ಕೂಡ ಇರುತ್ತೆ. ಸಿಂಪಲ್ಲಾಗಿ ನೀವು ಡಿಸೈನ್ ಮಾಡ್ಕೋಬೇಕು ಅಂದರೆ ಈ ರೀತಿ ಬೀಡ್ಸ್ ಹಾಕ್ಕೊಂಡು ನೀವು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.